ವರ್ಷ ಮೇನಲ್ಲಿ ನಡೆದಿದ್ದ ಬಾಂಗ್ಲಾ ಯುವತಿ ಮೇಲಿನ ರೇಪ್ ಕೇಸ್ ಇದೀಗ ದೇಶವನ್ನೇ ತಲ್ಲಣಗೊಳಿಸಿತ್ತು. ಭಾರತ ಮಾತ್ರವಲ್ಲ, ನೆರೆಯ ಬಾಂಗ್ಲಾದೇಶದಲ್ಲೂ ಪ್ರಕರಣ ಸುದ್ದಿಯಾಗಿತ್ತು. ಈಗ ಬರೋಬ್ಬರಿ 1 ವರ್ಷದ ಬಳಿಕ ಆ ಪಾಪಿಗಳಿಗೆ ಸರಿಯಾಗಿ ಶಿಕ್ಷೆಯಾಗಿದೆ. ಬಾಂಗ್ಲಾ ಯುವತಿ ಮೇಲೆ ಗ್ಯಾಂಗ್ ರೇಪ್, ಅತ್ಯಾಚಾರಿಗಳಿಗೆ ಜೀವಿತಾವಧಿ ಜೈಲು ಶಿಕ್ಷೆ. ಮೇ 18, 2021 ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದ ದಿನ. ಬಾಂಗ್ಲಾ ಮೂಲದ ಯುವತಿ ಮೇಲೆ ರಾಮಮೂರ್ತಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಗ್ಯಾಂಗ್ ರೇಪ್ ನಡೆದಿತ್ತು. ಇದೀಗ ಆ ಆರೋಪಿಗಳಿಗೆ ಬೆಂಗಳೂರಿನ CCH 54 ರ ನ್ಯಾಯಾಧೀಶ ಎನ್ ಸುಬ್ರಹ್ಮಣ್ಯ ಜೀವಿತಾವಧಿ ಶಿಕ್ಷೆ ವಿಧಿಸಿದ್ದಾರೆ. A1 ಸೊಬೂದ್ ಶೇಖ್, A2 ರಿದಾಯ್ ಬಾಬು, A3 ರಫ್ಸನ್ ಮಂಡಲ್, A4 ರಕೀಬುಲ್ ಇಸ್ಲಾಂ ಸಾಗರ್, A5 ಮೊಹಮ್ಮದ್ ಬಾಬುಗೆ ಜೀವಿತಾವಧಿ ಶಿಕ್ಷೆ ವಿಧಿಸಲಾಗಿದೆ. 6ನೇ ಆರೋಪಿ ತಾನಿಯಾಗೆ 20 ವರ್ಷ ಜೈಲು, ದಲೀಂ ಅಜೀಬ್ಗೆ ಜೀವಿತಾವಧಿ ಶಿಕ್ಷೆಯಾಗಿದ್ದರೆ 9ನೇ ಆರೋಪಿ ಜನಲ್ಗೆ 5 ವರ್ಷ ಶಿಕ್ಷೆಯಾಗಿದೆ. 10ನೇ ಆರೋಪಿ ಅಖಿಲ್ ಪೊಲೀಸರ ಮುಂದೆ ಹಾಜರಾಗಿದ್ದರೆ 11, 12ನೇ ಆರೋಪಿಗಳಾದ ನುಸ್ರತ್ ಹಾಗೂ ಕಾಜಲ್ಗೆ 9 ತಿಂಗಳು ಜೈಲು ಹಾಗೂ ದಂಡ ವಿಧಿಸಲಾಗಿದೆ. ಎಲ್ಲ ಆರೋಪಿಗಳನ್ನು ಒಟ್ಟು 12 ಜನ ಆರೋಪಿಗಳನ್ನು ಬಂಧಿಸಲಾಗುತ್ತೆ. ಅದರಲ್ಲಿ 12 ಜನ ಬಂಧಿತರಲ್ಲಿ 11 ಜನ ಬಾಂಗ್ಲಾದೇಶದವರು, ಅಕ್ರಮವಾಗಿ ಭಾರತಕ್ಕೆ ಬಂದವರು. ಅದೇ ರೀತಿ ವಿಕ್ಟಿಮ್ ಕೂಡ, ನೊಂದ ಸಂತ್ರಸ್ತ ಮಹಿಳೆ ಕೂಡ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಿರುವಂಥವ್ರು. ಒಬ್ಬ ಆರೋಪಿ ಹೈದರಾಬಾದ್ ಮೂಲದವನು. ಹೀಗಾಗಿ ಒಟ್ಟು 12 ಜನ ಆರೋಪಿಗಳ ಮೇಲೆ ವಿತಿನ್ ರಿಕಾರ್ಡ್ 28 ಡೇಸ್, 1 ತಿಂಗಳ ಒಳಗಡೆ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಲಾಗಿತ್ತು. ಬಾಂಗ್ಲಾದಲ್ಲೂ ಸುದ್ದಿ ಮಾಡಿತ್ತು ರೇಪ್ ಕೇಸ್. ಯುವತಿ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದ ವಿಡಿಯೋ ದೂರದ ಬಾಂಗ್ಲಾದೇಶದಲ್ಲಿ ವೈರಲ್ ಆಗಿತ್ತು. ಕೂಡಲೇ ಎಚ್ಚೆತ್ತ ಬಾಂಗ್ಲಾ ಪೊಲೀಸರು ಬೆಂಗಳೂರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಪ್ರಕರಣದ ತನಿಖೆ ನಡೆಸಿದಾಗ ರಾಮಮೂರ್ತಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಬೆಳಕಿಗೆ ಬಂದಿತ್ತು. ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ರು. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ. ಆರಂಭದಲ್ಲಿ ಸ್ವಪ್ರೇರಿತ ಆತ್ಮಹತ್ಯೆ ಅಂದ್ರು, ಬಳಿಕ ಪ್ರಚೋದನೆ ಎನ್ನಲಾಯಿತು. ಅದಾದ ಬಳಿಕ ಹನಿ ಟ್ರ್ಯಾಪ್ ಎನ್ನಲಾಯಿತು. ಇದೀಗ ಡೆತ್ ನೋಟ್ ಮೇಲೆಯೇ ಅನುಮಾನ ಶುರುವಾಗಿದೆ. ಅನಂತ ಸಾವಿನ ಸುತ್ತ ಅನುಮಾನದ ಹುತ್ತ, ಒತ್ತಾಯ ಮಾಡಿ ಡೆತ್ ನೋಟ್ ಬರೆಸಿಟ್ರ. ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ತರಹೇವಾರಿ ಡೌಟ್ಗಳ ಬಳಿಕ ಇದೀಗ ಮತ್ತೊಂದು ಅನುಮಾನ ಹುಟ್ಟಿಕೊಂಡಿದೆ. ಸಾಯುವ ಮುನ್ನ ಅನಂತರಾಜ್ ಡೆತ್ ನೋಟ್ ಬರೆದಿಟ್ಟಿರಲಿಲ್ಲ, ಬದಲಿಗೆ ಆತ್ಮಹತ್ಯೆಗೂ 20 ದಿನಗಳ ಹಿಂದೆಯೇ 2 ಡೆತ್ ನೋಟ್ ಬರೆಯಲಾಗಿತ್ತು ಅಂತ ಹೇಳಲಾಗ್ತಿದೆ. ಪತ್ನಿ ಸುಮಾ ಮತ್ತು ಪೊಲೀಸರಿಗೆ ಬರೆದಿದ್ದ ಡೆತ್ ನೋಟ್ಗಳನ್ನು ಒತ್ತಾಯಪೂರ್ವಕವಾಗಿ ಬರೆಯಲಾಗಿತ್ತಂತೆ. ಡೆತ್ ನೋಟ್ನಲ್ಲಿರುವ ಅಂಶ ಹಾಗೂ ಬರೆದ ಶೈಲಿ ಬಗ್ಗೆ ಅನುಮಾನ ಮೂಡಿದ್ದು 2 ಡೆತ್ ನೋಟ್ ಹಾಗೂ ಅನಂತರಾಜ್ ಹ್ಯಾಂಡ್ ರೈಟಿಂಗ್ಗಳನ್ನು FSLಗೆ ಕಳುಹಿಸಲಾಗಿದೆ. 2-3 ದಿನಗಳಲ್ಲಿ FSL ರಿಪೋರ್ಟ್ ಪೊಲೀಸರ ಕೈ ಸೇರಲಿದೆ. ಆಗ ಡೆತ್ ನೋಟ್ ಅನಂತರಾಜ್ ಬರೆದಿದ್ದ ಅಥವಾ ಒತ್ತಾಯಪೂರ್ವಕವಾಗಿ ಬರೆದಿದ್ದ ಅನ್ನೋದು ಸ್ಪಷ್ಟವಾಗಲಿದೆ. ಡೆತ್ ನೋಟ್ ಬಗ್ಗೆ ಪತ್ನಿ ಮೇಲೆ ಅನುಮಾನ ಮೂಡಿದೆ. ಯಾಕಂದ್ರೆ ನಿನ್ನೆ ಸಿಕ್ಕಿರೋ ಆಡಿಯೋ ಕೂಡ ಪ್ರಕರಣಕ್ಕೆ ಟ್ವಿಸ್ಟ್ ನೀಡುವ ನಿರೀಕ್ಷೆ ಇದ್ದು, ಪತ್ನಿ ಸುಮಾ ಹಾಗೂ ರೇಖಾ ನಡುವೆ ನಡೆದ ಸಂಭಾಷಣೆ ಎನ್ನಲಾಗಿದ್ದು, ಸಾಕಷ್ಟು ಅಂಶಗಳು ಆ ಆಡಿಯೋದಲ್ಲಿವೆ. ಒಟ್ನಲ್ಲಿ ಬಿಜೆಪಿ ಮುಖಂಡ ಅನಂತರಾಜು ಸಾವಿನ ಬಗ್ಗೆ ಅನುಮಾನಗಳು ದಿನೇ ದಿನೇ ಹೆಚ್ಚಾಗ್ತಿದ್ದು, ಮುಂದೇನು ಅನ್ನೋ ಕುತೂಹಲ ಹುಟ್ಟಿಸಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಮಳೆ ಅವಾಂತರದಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ. ಈ ಕಷ್ಟಕಾಲದಲ್ಲಿ ಸಿಎಂ ಬೊಮ್ಮಾಯಿ ನಗರ ಸಂಚಾರ ಮಾಡಿದ್ರು. ಕೆಲವು ನಿಮಿಷಗಳಿಗೆ ಸೀಮಿತವಾದ ಸಿಎಂ ರೌಂಡ್ಸ್ ಬಗ್ಗೆ ಜನ ಕಿಡಿಕಾರಿದ್ರು.
ಮಳೆ ಸಂಕಷ್ಟದ ಮಧ್ಯೆ ವೋಟು ಗಿಟ್ಟಿಸೋ ಆಟ. ಸಿಎಂ ಬಂದ್ರು ಕಳೆಯಲಿಲ್ಲ ಸಂತ್ರಸ್ತರ ಸಂಕಷ್ಟ. ಜನರು ನೆರೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದೆ. ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್ಗಳಲ್ಲಿ ನೀರು ತುಂಬಿ ಹಾನಿಯಾಗಿವೆ. ಮೊಳಕಾಲುದ್ದ ನೀರಿನ ಮಧ್ಯೆ ಜನರು ಜಾಗರಣೆ ಮಾಡಿದ್ದಾರೆ. ಎಂತಹ ಸ್ಥಿತಿಯಲ್ಲಿ ಬಿಬಿಎಂಪಿ ಚುನಾವಣೆಗೆ ಕಾಲಮಿತಿ ಘೋಷಣೆಯಾಗಿದೆ. ಮತಬುಟ್ಟಿ ತುಂಬಿಸಿಕೊಳ್ಳುವಂತ ಸಮಯ ಕೂಡಿ ಬಂದರೂ ಕೂಡ ಸಿಎಂ ಬೊಮ್ಮಾಯಿ ನಾಮಕಾವಸ್ಥೆ ಸಿಟಿ ರೌಂಡ್ಸ್ ಅನ್ನ ಮಾಡಿದ್ರು. ಅವರು ಬಂದು ಹೋಗಿರೋದೇ ಗೊತ್ತಿಲ್ವಲ್ಲ ಸರ್ ನಮಗೆ. ಹೌದು, ಯಾವತ್ತು ಸಿಎಂ ಬರ್ತಾರೆ ಅಂತ ನೀರಿದ್ದಂತ ರಸ್ತೆಗಳನ್ನ ಲಕ್ಕ ಲಕ್ಕ ಅಂತ ಹೊಳೆಯುವ ಹಾಗೆ ಮಾಡಲಾಗಿತ್ತು. ಏಕಾಏಕಿ ಬದಲಾವಣೆಯನ್ನ ಶ್ರೀ ಸಾಯಿ ಲೇಔಟ್ ಜನರು ಕಣ್ ಬಿಟ್ಟು ನೋಡ್ಕೊಂಡ್ರು. ಆದ್ರೆ ಸೈರನ್ ಹಾಕೊಂಡು ಬಂದ ಸಿಎಂ ಬಂದಷ್ಟೇ ವೇಗದಲ್ಲಿ ವಾಪಸ್ ಹೋದ್ರು. ಅದಕ್ಕೂ ಮುನ್ನ 6 ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸುವಂತ ಭರವಸೆ ಬೇರೆ ಕೊಟ್ರು. ಮೇನ್ ವೆಂಟದ್ದು ಮುಂದಿನ ವಾರ ಟೆಂಡರ್ ಕರೀತಾ ಇದ್ದೇವೆ. ಸುಮಾರು 42 ಕೋಟಿ ರೂಪಾಯಿದು ರೈಲ್ವೆದವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಒಂದು 5-6 ತಿಂಗಳಲ್ಲಿ ಆದರೆ ಇದು ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ಈ ಅರ್ಕಾವತಿ ಲೇಔಟ್ನಿಂದ ಹೋಗುವಂಥದ್ದಕ್ಕೆ ಇನ್ನೊಂದು ವೆಂಟ್ ಮಾಡಬೇಕು ಅಂದಿದ್ದಾರೆ. ಅದು ಕೂಡ ರೈಲ್ವೆದ ಕರೆಸ್ಪಾಂಡೆನ್ಸ್ ಆಗಿದೆ. ಅದನ್ನು ಕೂಡ ಮಾಡ್ತೀವಿ. ಎರಡನ್ನೂ ಕೂಡ ಇನ್ನು 6 ತಿಂಗಳಲ್ಲಿ ಮುಗಿಸ್ತೀವಿ ನಾವು. ಸಿಎಂ ಬರ್ತಾರೆ ಅಂತ ಜನರು ಕೆಲಸಕ್ಕೂ ಹೋಗದೆ ಸಮಸ್ಯೆ ಹೇಳಿಕೊಳ್ಳಕ್ಕೆ ಕಾಯ್ತಾ ಇದ್ರು. ಆದ್ರೆ ಸಿಎಂ ಬೊಮ್ಮಾಯಿಯವರು ಬಂದ ಪುಟ್ಟ ಹೋದ ಪುಟ್ಟ ಯಾತ್ರೆ ಕಂಡು ಜನರು ಕೆರಳಿದ್ರು. ಸಿಎಂ ವಿರುದ್ಧ ಬೇಸರವನ್ನ ಹೊರಹಾಕಿದ್ರು. ನೀರು ಇವಾಗ ಅವ್ರು ಬಂದ್ರು ಅಂತ ಹೇಳಿದ್ರು, ನಮ್ನೆ ಯಾರು ಬಿಟ್ಟಿಲ್ಲ, ನಾವು ಮಾತು ಆಡಿಲ್ಲ, ನಾವು ನೋಡೂ ಇಲ್ಲ. ನೀವೇನಾದ್ರೂ ನಿಮ್ಮ ಸಮಸ್ಯೆ ಹೇಳ್ಕೋಬೇಕಿತ್ತ ಮೇಡಮ್? ಸಿಎಂ ಹೇಳ್ಬೇಕಾಗಿತ್ತು. ಫುಲ್ ಲಾಸ್ ಆಗಿದೆ ನಮ್ದು. ಏನಂತ ನಾವ್ ಹೇಳ್ಬೋದು, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಬೆಡ್ ಎಲ್ಲ ಹೋಗಿದೆ. ರೇಷನ್ ಫುಲ್ ಹೋಗ್ಬಿಟ್ಟಿದೆ. ಅದ್ ಬಂದ ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ನಮ್ ಕಷ್ಟ ಅಲ್ವಾ. ಅವ್ರ ಹಂಗೆ ಹೋದ್ರೆ ನಾವೇನ್ ಮಾಡಕ್ಕಾಗಲ್ಲ. ಎಲ್ರು ಓಡೋದ್ರು. ನಾವು ಬರೋಷ್ಗೆ ಅವ್ರು ಇಲ್ಲ ಅಲ್ಲಿ, ನಾವು ನೋಡೂ ಇಲ್ಲ ಅವ್ರನ್ನ. ಬೆಳಿಗ್ಗೆ 7 ಗಂಟೆಯಿಂದ ಇದ್ದೀವಿ ಇಲ್ಲೇನೆ. ಬೆಳಿಗ್ಗೆ ಬಂದರು, ಊಟ ನೀರು ಕೊಟ್ಟು ಹೋದ್ರು ಕುಡಿಯೋಕ್ಕೆ. ಇವಾಗ ಅವ್ರು ಸಿಎಂ ಬರ್ತಾರೆ ಅಂತ ನಾವು ಇಲ್ಲೇ ಕಾಯ್ತಾ ಇದ್ದೀವಿ. ಬ್ಯಾರಿಕೇಡ್ ಅದು ಎಲ್ಲಿತ್ತೋ ಗೊತ್ತಿಲ್ಲ. ಇವಾಗ ಬೆಳಗ್ಗೆ ಇಲ್ಲಿ ನೋಡಿದ್ರೆ ಬ್ಯಾರಿಕೇಡ್ ತಗೊಂಡ್ಬಂದು ಹಾಕಿದ್ದಾರೆ. 3 ದಿವಸ ಆಯಿತು. ಸ್ನಾನ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ ಮಕ್ಕಳು. ಅವರು ಬಂದು ಹೋಗಿರೋದೇ ಗೊತ್ತಿಲ್ವಲ್ಲ ಸರ್ ನಮಗೆ. ಬಂದು ಮಾತಾಡ್ಬೇಕಲ್ವಾ, ನಮ್ಮ ಕಷ್ಟ ಯಾರು ಕೇಳ್ತಾರೆ? ಸಿಎಂಗೂ ಮುನ್ನ ಎಚ್ಡಿಕೆ ನಗರ ಸಂಚಾರ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಇಂದು ಬೆಳಗ್ಗೆ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ದಾಸರಹಳ್ಳಿಯ ರುಕ್ಮಿಣಿ ನಗರ, ಬೆಲ್ಮಾರ್ ಬಡಾವಣೆ, ಚಿಕ್ಕಬಾಣಾವರಕ್ಕೆ ತೆರಳಿ ಜನರ ಸಂಕಷ್ಟವನ್ನ ಆಲಿಸಿದರು. ಸಿಎಂ ಸಂಚಾರ ಫೋಟೋ ಸೆಷನ್ಗೆ ಸೀಮಿತ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಎಚ್ಡಿಕೆ, ರಾಜಕಾಲುವೆ ಸಮಸ್ಯೆ ಬಗೆಹರಿಸೋಕೆ ಇಷ್ಟು ವರ್ಷ ಬೇಕಾ? ಸಿಎಂ ಸಿಟಿ ರೌಂಡ್ಸ್ ಮಾಡುವ ಬದಲು ಮಾಧ್ಯಮಗಳಲ್ಲಿ ಬರುವ ವರದಿ ನೋಡಿ ಕ್ರಮ ಕೈಗೊಳ್ಳಲಿ ಅಂತ ಕಿಡಿಕಾರಿದ್ರು. ಅವರೆಲ್ಲ 10 ವರ್ಷ MLA-ಗಳಾಗಿದ್ದಾರೆ ಕ್ಷೇತ್ರದಲ್ಲಿ. ಏನು ನೀವು ಹೋಗಿದ್ದೀರಿ, 3 ಟರ್ಮು 2 ಟರ್ಮು MLA ಆಗಿರ್ತಕ್ಕಂಥವ್ರು ಅವರು. ಅವ್ರ ಕ್ಷೇತ್ರದಲ್ಲಿ ಪರಿಸ್ಥಿತಿ ದೊಡ್ಡ ಮಟ್ಟದಲ್ಲಿದೆ. ದುಡ್ಡು ಯಥೇಚ್ಛವಾಗಿ ಕೊಟ್ಟಿದ್ದೀರಿ, 1000 ಕೋಟಿ. ಈಗ ಅಲ್ಲೋಗಿ ನೀವೇನು ನಿಮ್ಮ ಮಂತ್ರಿಗಳನ್ನ ಕರ್ಕೊಂಡೋಗಿ ಏನು ಪರಿಶೀಲನೆ ಮಾಡ್ತೀರಿ? ದುಡ್ಡು ಹೊಡೆದಿರ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ತಿರೋ, ಇಲ್ಲ ಜನಗಳ ಸಮಸ್ಯೆ ಕೇಳಕ್ಕೆ ಹೋಗಿದ್ದೀರೋ? 5 ನಿಮಿಷದಲ್ಲಿ ಜನಗಳ ಸಮಸ್ಯೆ ಏನು ಕೇಳ್ತಾರೆ? ಇದೇ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇರೋದು ಬೆಂಗಳೂರು ನಗರದ ನಾಗರಿಕರು. ಬೆಂಗಳೂರಿನ ಮಳೆ ಸಂಕಷ್ಟ ನಿವಾರಣೆಗೆ ಸಿಎಂ ಅಷ್ಟ ದಿಕ್ಕುಗಳಿಗೂ ಸಚಿವರನ್ನ ನೇಮಿಸಲಿಕ್ಕೆ ಮುಂದಾಗಿದ್ದಾರೆ. ಎಸ್ಎಂ ಕೃಷ್ಣ ಸಲಹೆಯಂತೆ ಪ್ರತಿ ಝೋನ್ನಲ್ಲೂ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ನೇಮಿಸಿ ಅಭಿವೃದ್ಧಿ ಕಾಮಗಾರಿಗಳ ಮೇಲೆ ಕಣ್ಣಿಡ್ಲಿಕ್ಕೆ ನಿರ್ಧರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಾಗಟ, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಗಜ ಪ್ರಸವದಂತಾಗಿದ್ದ ಬಿಬಿಎಂಪಿ ಚುನಾವಣೆಗೆ ಕೊನೆಗೂ ಕಾಲಮಿತಿ ನಿಗದಿಯಾಗಿದೆ. 8 ವಾರದೊಳಗೆ ಎಲ್ಲಾ ಪ್ರಕ್ರಿಯೆ ಮುಗಿಸಿ ಚುನಾವಣೆಗೆ ಸಿದ್ಧರಾಗಲು ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಆದ್ರಿಂದ ಪಾಲಿಕೆ ಹಾಗೂ ಸರ್ಕಾರಕ್ಕೆ ಈಗ ಟೆನ್ಷನ್ ಜಾಸ್ತಿಯಾಗಿದೆ. ಬಿಬಿಎಂಪಿ ಚುನಾವಣೆಗೆ ಸುಪ್ರೀಂ ಕಾಲಮಿತಿ. ಸರ್ಕಾರ ಪಾಲಿಕೆಗೆ 8 ವಾರಗಳ ಟೆನ್ಷನ್.
ಸರ್ಕಾರಕ್ಕೆ ಚುನಾವಣೆ ಬೇಕಿರಲಿಲ್ಲ, ಶಾಸಕರು ಸಂಸದರಿಗೂ ಎಲೆಕ್ಷನ್ ಮಾಡೋ ಮನಸ್ಸೇ ಇರಲಿಲ್ಲ. ಆದ್ದರಿಂದ ಪಾಲಿಕೆ ಚುನಾವಣೆ ನೆನೆಗುದಿಗೆ ಬಿದ್ದಿತ್ತು. ಸುಪ್ರೀಂ ಕೋರ್ಟ್ ಗಾಢ ನಿದ್ರೆಯಲ್ಲಿದ್ದ ಸರ್ಕಾರದ ಕಣ್ತೆರೆಸಿದೆ. 8 ವಾರಗಳಲ್ಲಿ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ಆದೇಶಿಸಿದೆ. ಸುಪ್ರೀಂ ಸೂಚನೆ ಬಗ್ಗೆ ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ, ಆದಷ್ಟು ಬೇಗ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ತೀವಿ ಅಂದ್ರು. ಮುಂದಿನ 8 ವಾರಗಳಲ್ಲಿ ಬಿಬಿಎಂಪಿ ವಾರ್ಡ್ ಪುನರ್ ವಿಂಗಡಣೆ ಮಾಡಬೇಕು. ಅಷ್ಟೇ ಅಲ್ಲ, ಮೀಸಲಾತಿ ಹಂಚಿಕೆ ಫೈನಲ್ ಮಾಡಬೇಕು. ಸರ್ಕಾರ 8 ವಾರಗಳಲ್ಲಿ ಎಲ್ಲ ಪ್ರಕ್ರಿಯೆ ಮುಗಿಸಬೇಕು. ಅದಾದ ನಂತರ ಅಧಿಸೂಚನೆ ಹೊರಡಿಸುವಂತೆ ನ್ಯಾಯಪೀಠವು ರಾಜ್ಯ ಚುನಾವಣಾ ಆಯೋಗಕ್ಕೆ ಸೂಚಿಸಿದೆ. ಎಲ್ಲಾ ರಾಜ್ಯದ ಚುನಾವಣಾ ಆಯೋಗಕ್ಕೂ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಯಾವುದೇ ಕಾರಣಕ್ಕೆ ತಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್ ನ ಅಪೀಲ್ ಮಾಡಬಾರ್ದು. ಯಾವುದೇ ಕಾರಣಕ್ಕೆ ನೀವು ಚುನಾವಣೆ ಸಮಯ ಪ್ರಕಾರ ನಡೆಸಬೇಕು ಅಂತ ಒಂದು ಆದೇಶ ನೀಡೋದ್ರಿಂದ ನಾನು ಈ ಆದೇಶವನ್ನು ಸ್ವೀಕಾರ ಮಾಡ್ತೇನೆ. ಮತ್ತೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಕೂಡಲೇ ಈ ಭಾಗದಲ್ಲಿ ನಮ್ಮ ಬಿಬಿಎಂಪಿ ಚುನಾವಣೆ ನಡೆಸಲು ಆದೇಶವನ್ನು ಕೂಡಲೇ ಹೊರಡಿಸಬೇಕು ಅಂತ ಆದೇಶ ನಮ್ಮ ಸರ್ಕಾರ ಮತ್ತೆ ಚುನಾವಣೆ ಆಯೋಗಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಕೋರ್ಟ್ ಆದೇಶ ಪಾಲಿಕೆ ಹಾಗೂ ಸರ್ಕಾರಕ್ಕೆ ತಲೆನೋವು ತಂದಿದೆ. ಬಿಬಿಎಂಪಿ 198 ವಾರ್ಡ್ಗಳನ್ನು 243ಕ್ಕೆ ಏರಿಸಿದೆ. ಹೀಗಾಗಿ ಜನಸಂಖ್ಯೆ ಆಧಾರದಲ್ಲಿ 8 ವಾರದಲ್ಲಿ ವಾರ್ಡ್ ಮರು ವಿಂಗಡಿಸಬೇಕು. ಇನ್ನೊಂದು ಕಡೆ ಸರ್ಕಾರಕ್ಕೆ ಮೀಸಲಾತಿ ಹಂಚಿಕೆ ತಲೆನೋವು ಶುರುವಾಗಿದೆ. ಡಿಲಿಮಿಟೇಷನ್ ಎಕ್ಸರ್ಸೈಸ್ ಮಾತ್ರ ನಮ್ಮ ಕಡೆಗೆ ಮಾಡಬೇಕಾಗಿರುತ್ತದೆ. ಬಿಬಿಎಂಪಿಗೆ ಉಳಿದು ರಿಸರ್ವೇಷನ್ ಏನಿದೆ ಸರ್ಕಾರ ಹಂತದಲ್ಲಿ ಮಾಡಬೇಕಾಗಿರುತ್ತದೆ. ಸೊ ಅದಕ್ಕೆ 8 ವೀಕ್ ಟೈಮ್ ಕೊಟ್ಟಿದ್ದಾರೆ. ಅದರೊಳಗಾಗಿ ನಾವು ಮಾಡ್ತೀವಿ. ಆಗಸ್ಟ್ ಇಲ್ಲವೇ ಸೆಪ್ಟೆಂಬರ್ನಲ್ಲಿ ಚುನಾವಣೆ ನಡೆಯೋ ಸಾಧ್ಯತೆ ಇದೆ. ಕೋರ್ಟ್ ತೀರ್ಪು ಮಾಜಿ ಸದಸ್ಯರಿಗೆ ಸಂತಸ ತಂದ್ರೆ ಸರ್ಕಾರವನ್ನ ಪೇಚಿಗೆ ಸಿಲುಕಿಸಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ZPay and News 18 Network present Crypto Simplified. ಹಾಯ್ ಹಲೋ ನಮಸ್ಕಾರ. ZPay ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಇವತ್ತು ನಾವು ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ, ವಿಶ್ವದಲ್ಲಿ ಆಗ್ತಿರೋ ಲೇಟೆಸ್ಟ್ ಸುದ್ದಿ ಹಾಗೂ ಅಪ್ಡೇಟ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ಎಲ್ವುಡ್ ಟೆಕ್ನಾಲಜೀಸಿಂದ $70 ಮಿಲಿಯನ್ ಸಂಗ್ರಹಣೆಯಲ್ಲಿ ಗೋಲ್ಡನ್ ಸ್ನ್ಯಾಚ್ ಸಹ ಮುಂಚೂಣಿಯಲ್ಲಿದೆ. ಎಲ್ವುಡ್ ಟೆಕ್ನಾಲಜೀಸ್ ಕ್ರಿಪ್ಟೋ ಸಂಸ್ಥೆ ಈ ವಾರ ಗೋಲ್ಡನ್ ಸ್ನ್ಯಾಚ್ ಮತ್ತು ಡಾನ್ ಕ್ಯಾಪಿಟಲ್ ಸಹ ನೇತೃತ್ವದ $70 ಮಿಲಿಯನ್ ಸರಣಿ ಎ ರೌಂಡ್ ಅನ್ನ ಘೋಷಿಸಿದೆ. ಎಲ್ವುಡ್ ಕ್ರಿಪ್ಟೋ ಕೇಂದ್ರಿತ ಮಾರುಕಟ್ಟೆ ಪ್ರವೇಶ ಮತ್ತು ವ್ಯಾಪಾರ ವೇದಿಕೆಯಾಗಿದ್ದು, ಫಿನ್ಟೆಕ್ ಸಂಸ್ಥೆಗಳು, ಆಸ್ತಿ ವ್ಯವಸ್ಥಾಪಕರು ಮತ್ತು ಇತರ ಸಾಂಸ್ಥಿಕ ಹೂಡಿಕೆದಾರರಿಗೆ ಸೇವೆ ಸಲ್ಲಿಸುತ್ತದೆ. ಇದು ಎಪಿಐ, ಎಕ್ಸಿಕ್ಯೂಷನ್ ರಿಪೋರ್ಟಿಂಗ್ ಮತ್ತು ಅನಾಲಿಟಿಕ್ಸ್ ಮೂಲಕ ವಿವಿಧ ವ್ಯಾಪಾರ ಸ್ಥಳಗಳೊಂದಿಗೆ ಸಂಪರ್ಕವನ್ನು ಒಳಗೊಂಡಂತೆ ಹಲವಾರು ಸೇವೆಗಳನ್ನು ನೀಡುತ್ತದೆ. 2018ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಅದರ ಆರಂಭಿಕ ಕೆಲಸವು ಹೂಡಿಕೆದಾರರಿಗೆ ಬ್ಲಾಕ್ ಚೈನ್ ಮತ್ತು ಕ್ರಿಪ್ಟೋಗೆ ಒಡ್ಡಿಕೊಳ್ಳುವುದನ್ನು ನೀಡಲು ಸೂಚ್ಯಂಕಗಳನ್ನು ನಿರ್ಮಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ಬ್ಲಾಕ್ ನಂತರ ಕಳೆದ ಜೂನ್ನಲ್ಲಿ ವ್ಯಾಪಾರವು ಸಾಫ್ಟ್ವೇರ್ನತ್ತ ಗಮನ ಹರಿಸುತ್ತದೆ ಅಂತ ಬಹಿರಂಗಪಡಿಸಿತು. ಟೆರ್ರಾದ ಬಿಟ್ಕಾಯಿನ್ ವರ್ಗಾವಣೆಯ ನಂತರ ನಿಗೂಢತೆಯನ್ನ ಕಾಯ್ದಿರಿಸಿದ್ದೇಕೆ? ಬ್ಲಾಕ್ ಚೈನ್ ಫೋರೆನ್ಸಿಕ್ ಸಂಸ್ಥೆ ಎಲಿಪ್ಟಿಕ್ ಪ್ರಕಾರ ವಿಫಲವಾದ ಟೆರ್ರಾ ಬ್ಲಾಕ್ ಚೈನ್ ಸೃಷ್ಟಿಕರ್ತರು ಸ್ಥಾಪಿಸಿದ ಫೌಂಡೇಶನ್ನಿಂದ ರಿಸರ್ವ್ ಆಗಿ ಖರೀದಿಸಿದ ಬಿಟ್ಕಾಯಿನ್ನಲ್ಲಿನ $3.5 ಬಿಲಿಯನ್ ಅನ್ನ 2 ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್ಗಳಿಗೆ ಸ್ಥಳಾಂತರಿಸಿದ ನಂತರ ಪತ್ತೆ ಹಚ್ಚಲಾಗಲಿಲ್ಲ. ಬ್ಲಾಕ್ ಚೈನ್ನ ಕುಸಿತದ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಅನುಭವಿಸಿದ ನಷ್ಟವನ್ನ ಮರುಪಡೆಯಲು ಬಯಸಿದ್ರೆ ಮೀಸಲು ಹೊಂದಿರುವ ಕ್ರಿಪ್ಟೋ ಕರೆನ್ಸಿಗೆ ಏನಾಯಿತು ಅನ್ನೋದು ಪ್ರಮುಖ ಪ್ರಶ್ನೆಯಾಗಬಹುದು. ಜನವರಿ ಮತ್ತು ಮಾರ್ಚ್ ನಡುವೆ ಲೂನಾ ಫೌಂಡೇಶನ್ ಗಾರ್ಡ್ ಅಥವಾ LFG $3.5 ಶತಕೋಟಿ ಬಿಟ್ಕಾಯಿನ್ ಖರೀದಿಸಿದೆ ಅಂತ ಎಲಿಪ್ಟಿಕ್ ತನ್ನ ಬ್ಲಾಕ್ ಚೈನ್ ಅನಾಲಿಟಿಕ್ಸ್ ಟ್ರ್ಯಾಕಿಂಗ್ ಪರಿಕರಗಳ ಪ್ರಕಾರ ಹೇಳಿದೆ. ಸಂಭಾವ್ಯ 1B ಫೊನ್ಸಿ ಸ್ಕೀಮ್ ಸೇರಿದಂತೆ J5 ಶೇರ್ ಕ್ರಿಪ್ಟೋ ಕ್ರಿಮಿನಲ್ ಲೀಡ್ಸ್ ಅಕ್ರಮ ಗಡಿಯಾಚೆಗಿನ ಕ್ರಿಪ್ಟೋ ಚಟುವಟಿಕೆಯ ಮೂಲಗಳನ್ನು ಗುರುತಿಸಲು, ಗುಪ್ತಚರ ಮತ್ತು ಡೇಟಾವನ್ನು ಹಂಚಿಕೊಳ್ಳಲು ಗ್ಲೋಬಲ್ ಟ್ಯಾಕ್ಸ್ ಎನ್ಫೋರ್ಸ್ಮೆಂಟ್ ದೇಶಗಳ ಜಂಟಿ ಮುಖ್ಯಸ್ಥರ ತೆರಿಗೆ ಜಾರಿ ಮುಖ್ಯಸ್ಥರು ಈ ವಾರ ಲಂಡನ್ನಲ್ಲಿ ಭೇಟಿಯಾದರು ಅಂತ ಬ್ಲೂಮ್ಬರ್ಗ್ ಶುಕ್ರವಾರ ವರದಿ ಮಾಡಿದೆ. ತೆರಿಗೆ ಅಪರಾಧದ ಸಕ್ರಿಯಗೊಳಿಸುವವರನ್ನ ನಿಭಾಯಿಸಲು ದೇಶಗಳು ಹೆಚ್ಚಿನದನ್ನ ಮಾಡೋದಕ್ಕೆ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆಯಿಂದ ಕ್ರಮಕ್ಕೆ ಕರೆಯಾಗಿ ಪ್ರತಿಕ್ರಿಯೆಯಾಗಿ J5 ಅನ್ನ ರಚಿಸಲಾಗಿದೆ. J5 US, UK, ಕೆನಡಾ, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ ಅನ್ನ ಒಳಗೊಂಡಿದೆ. ಇದು ಇವತ್ತಿನ ವಿಶೇಷ ಸಂಚಿಕೆ. ಕ್ರಿಪ್ಟೋದ ಈ ಅದ್ಭುತ ಪ್ರಪಂಚದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ. ಇನ್ನು ಹೆಚ್ಚಿನ ಹೊಸತನದ ಸುದ್ದಿಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್.
ZPay and News 18 Network present